ಎಲ್ಲರಿಗೂ ನಮಸ್ಕಾರ. ಟಾಪ್ ಇಂಡಸ್ಟ್ರಿಯಲಿಸ್ಟ್ ಶ್ರೀಯುತ ರಘುಪತಿ ಅವರನ್ನ ಸನ್ಮಾನಿಸಲು ಬಂದಿರತಕ್ಕಂಥ ಪ್ರಮುಖರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ. ಒಬ್ಬ ಸಾಧಾರಣ ಮೆಕ್ಯಾನಿಕ್ ಆಗಿ ಜೀವನ ಪ್ರಾರಂಭಿಸಿದ ಶ್ರೀಯುತ ರಘುಪತಿಯವರು ಇಂದು ದೇಶಾನ ಮೆಚ್ಚುವಂತಹ ವ್ಯಕ್ತಿಯಾಗಿ ಬೆಳೆದಿದ್ದಾರೆ. ಅದಕ್ಕೆ ಕಾರಣ ಅವರ ಶ್ರಮ, ಶ್ರದ್ಧೆ, ಸಮರ್ಪಣಾ ಮನೋಭಾವ. ಈಗ ಪ್ರಖ್ಯಾತ ಇಂಡಸ್ಟ್ರಿಯಲ್ ಐಕಾನ್ ಶ್ರೀ ದೇಶಪಾಂಡೆಯವರು ರಘುಪತಿಯವರಿಗೆ ಪುಷ್ಪಮಾಲೆಯನ್ನು ಹಾಕಿ ಸತ್ಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅಂತಂದ್ರೆ ಅದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ, ನನ್ನ ಬೆನ್ನಿಂದ ನಿಂತು ಸಹಕರಿಸಿದ ನನ್ನ ಕುಟುಂಬನೂ ಇದೆ. ಈ ಸಮಾರಂಭದಲ್ಲಿ ಅವ್ರಿಗೂ ಪಾಲಿದೆ. ಅದಕ್ಕೆ ಅವರೆಲ್ಲರನ್ನೂ ಈ ಸ್ಕ್ರೀನ್ ಮೂಲಕ ಪರಿಚಯ ಮಾಡಿಸ್ತೀನಿ. ಈಕೆ ನನ್ನ ಪತ್ನಿ ಕಮಲಾ. ಇವಳಿಗೆ ಸಂಸಾರ ಬಿಟ್ರೆ ಬೇರೆ ಏನೂ ಬೇಡ. ಇವನು ನನ್ನ ಮಗ ಶೇಖರ್, ಎಂಟೆಕ್ ಮಾಡಿ BM ಅಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದಾನೆ. ಇವಳು ನನ್ನ ಸೊಸೆ ಸುಕನ್ಯಾ. ನನ್ನ ಸೊಸೆ ಅಷ್ಟೇ ಅಲ್ಲ, ನನ್ನ ತಂಗಿ ಮಗಳು ಕೂಡ. ಇವಳು ನನ್ನ ಮಗಳು ರೇಖಾ. ಬಾ ಮಗಳೇ, ಚೆನ್ನಾಗಿದ್ಯಾ? ನಾನೇನೋ ಚೆನ್ನಾಗಿದ್ದೀನಿ, ಆದ್ರೆ ಹೋದ್ವಾರ ದೋಸೆಗೆ ಅಂತ ಕೊಟ್ಟಿದ್ಯಲ್ಲ ಅಕ್ಕಿ, ಆ ಅಕ್ಕಿನೇ ಚೆನ್ನಾಗಿಲ್ಲಮ್ಮ. ಅದಕ್ಕೇನಂತೆ, ಈ ಸತಿ ಒಳ್ಳೆ ಅಕ್ಕಿನೇ ಕೊಡ್ತೀನಿ. ಬಾ ಅಮ್ಮ, ಬಾಯ್. ಮತ್ತೆ ಮುಂದಿನ ವಾರ ಬರ್ತೀನಿ. ಆ ಹಿಂದೆ ಬರ್ತಿರೋ ನಮ್ಮ ಮಳಿ ಅಂದ್ರು. ಏನಪ್ಪಾ ಇದು, ಮನೆಯಿಂದ ಸಾಮಾನು ಹಿಂಗ್ ತಗೊಂಡ್ಬರ್ತಾ ಇರಂತ ತಪ್ಪು ತಿಳ್ಕೊಬೇಡಿ. ಇವರು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನನ್ನ ಮೊಮ್ಮಗ ಅಭಿಷೇಕ್, ನನ್ನ ಮಗಳ ಮಗ ನಮ್ಮನೇಲೇ ಇದ್ದಾನೆ. ಅಂಕಲ್ 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 ನಿಮ್ ಮಗನ್ ಚೆನ್ನಾಗಿ ಓದಿಸಿ. ಯಾಕೋ? ನಿಮ್ ಮಗ ಚೆನ್ನಾಗಿ ಓದಿ ಎಕ್ಸಾಮ್ ಬರ್ದ್ರೆ ತಾನೆ ಅದನ್ನ ನಾನ್ ನೋಡಿ ಕಾಪಿ ಹೊಡೆದು ಪಾಸ್ ಆಗೋದು. ಇನ್ ಸ್ವಲ್ಪ ಓವರ್ ಕ್ರಿಯೇಟಿವ್ ಸರ್. ದಿಸ್ ಈಸ್ ಮೈ ಫ್ಯಾಮಿಲಿ. ಸರ್, ಅವನಿಗೆ ಇನ್ನೊಬ್ಬ ಮಗ ಇದ್ದಾನೆ. ಇನ್ ಬರೋ ಸೀನ್ ಎಲ್ಲ ಅವನಿಗೆ ಸಂಬಂಧಪಟ್ಟಿದೆ. ಇಲ್ಲ, ಹಾಗೇನಿಲ್ಲ. ಹಾಗಾದ್ರೆ ಕಂಟಿನ್ಯೂ ಮಾಡ್ರಿ. ಅದು ಹೆಸಿಟೇಷನ್ ಮಾಡಬೇಡಿ, ಕಂಟಿನ್ಯೂ ಮಾಡ್ರಿ. ಆನ್ ಮಾಡಿದ್ರೆ ಅವನ್ ವಿಷಯ ಗೊತ್ತಾಗಿ ಇವನ್ ಮರ್ಯಾದೆ ಹೋಗುತ್ತೆ. ಆನ್ ಮಾಡಿ ರಘುಪತಿ ಅವ್ರೆ. ಅಲ್ಲ ಸರ್, ಯಾಕೆ? ಆನ್ ಮಾಡಿ, ಆನ್ ಮಾಡಿ. ಥ್ಯಾಂಕ್ ಯು. ಏಯ್ ಪ್ರೀತಾ, ಅವನ ಪರ್ಸ್ ಕರ್ಕೊಂಡು ಹೋಗ್ತಿದ್ದಾನೆ. ನೋಡೋದಕ್ಕೆ ಒಳ್ಳೆ ತರ ಕಾಣ್ತಾ ಇದ್ದಾನೆ. ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಎಷ್ಟು ರಿಸ್ಕ್ ತಗೊಳ್ತಾ ಇದ್ದಾನೆ ನೋಡಿ. ಪೂರ್ತಿ ನೋಡಿ ಸರ್. ಕಂಟಿನ್ಯೂ ಮಾಡಿ ರಘುಪತಿ ಅವ್ರೆ. ಎಕ್ಸ್ಕ್ಯೂಸ್ ಮೀ, ನಾನ್ ನಿಮ್ನ ಆ ರೆಸ್ಟೋರೆಂಟ್ ಇಂದ ಫಾಲೋ ಮಾಡ್ತಾ ಇದ್ದೀನಿ. ನೀವ್ ಆ ಹುಡುಗಿಗೆ ಹೆಲ್ಪ್ ಮಾಡ್ತೀನಿ ಅಂತ ಇಲ್ಲಿಗೆ ಬಂದ್ರಿ. ಮತ್ತೆ ಆ ಹುಡುಗಿ ಪರ್ಸ್? ಆ ಹುಡುಗಿ ಈ ಹುಡುಗಿನ ಅಂತ ನೋಡಿ. ಪ್ರೀತಮ್, 3 ಸಾಕಲ್ವಾ? ಮತ್ತೆ ಆ ಕಳ್ಳ ಅವನೇನಾ? ಮಾಮ, ಟಿಕೆಟ್ಸ್ ಓಕೆ. ಅಂದ್ರೆ ನೀವೆಲ್ಲ ಒಂದೇ ಟೀಮಾ? ಹೌದು, ಯಾಕೆ ಹೀಗೆ? ಹೋಟ್ಲಲ್ಲಿ ತಿಂದಿರೋ ಬಿಲ್ಲು 3,500 ನಿಮ್ಮ ಅಪ್ಪ ಕೊಡ್ತಾನ. ಏನ್ರಿ ರಘುಪತಿ, ಈ ತರ ಶಾಕ್ ಕೊಡ್ತಾ ಇದ್ದೀರಾ? ನಿಮ್ಗೆ ಇಂಥವನ ಒಬ್ಬ ಮಗ ಇದ್ದಾನ? ಇವನು ನಂಬಿ ನನ್ ಫಾರಿನ್ ಕಾರ್ನ ರಿಪೇರಿಗೆ ಬಿಟ್ರೆ, ಇವನ್ ಸುಪುತ್ರ ಅವನ್ ಫ್ರೆಂಡ್ಸ್ ಗಳನ್ನೆಲ್ಲ ಕೂರ್ಸ್ಕೊಂಡು ಪೋಸ್ ಕೊಟ್ಕೊಂಡು ತಿರುಗ್ತಿರ್ತಾನೆ. ನೋಡ್ದವರೆಲ್ಲ ಇವನ್ ಸ್ವಂತ ಕಾರ್ನ ನಾವು ಓಡಿಸಿದ್ವೇನೋ ಅಂತ ತಿಳ್ಕೊಂಡಿದ್ದಾರೆ. ಏನ್ರಿ, ಸ್ವಂತ ಮಗನ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗದಿರೋ ನಿಮ್ಗೆ ಕತ್ತಲ್ ಹಾರ ಯಾಕೆ, ಸನ್ಮಾನ ಯಾಕೆ? ಕ್ಯಾನ್ಸಲ್. ಸರ್, ನನಗೆ 4 ಹೆಣ್ಣು ಮಕ್ಕಳು. ಇವನು ಇವ್ನ್ ಪೊರ್ಕಿ ಗ್ಯಾಂಗ್ ಮಾಡೋ ಗಲಾಟೆ ತಡ್ಕೊಳಕ್ ಆಗದೆ ನಾನು ಈ ಏರಿಯಾನೇ ಬಿಟ್ಬಿಟ್ಟೆ ಸರ್. ಸ್ಟ್ಯಾಂಡ್ ಅಪ್. ಸರ್, ಆಲ್ರೆಡಿ ಸ್ಟ್ಯಾಂಡಿಂಗ್ ಅಲ್ಲೇ ಇದೀನಿಲ್ಲ ಸರ್. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಹೌದಾ? ಕೋರ್ಟ್ ಕ್ಯಾನ್ಸಲ್, ಶರ್ಟ್ ಕ್ಯಾನ್ಸಲ್, ಪ್ಯಾಂಟ್ ಕ್ಯಾನ್ಸಲ್, ನಿಕ್ಕರ್ ಕ್ಯಾನ್ಸಲ್. ಅಯ್ಯಯ್ಯೋ, ಅಬ್ಬಾ, ಬಟ್ಟೆಗಳೆಲ್ಲ ಮೈ ಮೇಲೆ ಇದಾವೆ. ಇವನ್ ಸುಪುತ್ರ ಫ್ರೆಂಡ್ಸ್ ಎಲ್ಲ ಕೂರ್ಸ್ಕೊಂಡು ಪೋಸ್ ಕೊಟ್ಕೊಂಡು ತಿರುಗ್ತಾ ಇರ್ತಾನೆ. ಬೆನ್ಸ್ ಕಾರ್ ಸರ್ವಿಸ್ ಕೊಟ್ಟಿದ್ರಲ್ಲ. ಅಬ್ಬಾ, ಇದೆ. ಕಮಲಾ, ಕಮಲಾ, ಎಲ್ಲಿ ನಿನ್ ತರ್ಲೆ ನನ್ ಮಗ? ಅಬ್ಬಬ್ಬಬ್ಬಬ್ಬಬ್ಬ, ಬೆಳಗ್ಗೆ ಎದ್ದು ಪ್ರಶಾಂತವಾಗಿ ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತಾ ಇದ್ರೆ
ನನ್ ಮೂಡೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಮೊದ್ಲು ಸ್ನಾನ ಮಾಡಿ ಗ್ಯಾರೇಜ್ ಹೋಗೋದ್ ನೋಡಿ. ಈಗ 7 ಗಂಟೆಗೆ ಎದ್ದೋದ್ರೆ ಉದ್ದಾರ ಆದಂಗೆ. ಲೇ ನಿನ್ನ ಕನ್ಸಲ್ಲಿ ಎಂತ ಬಿಲ್ಡಪ್ ಕೊಟ್ಟೆ ಗೊತ್ತೇನೆ. ಅಯ್ಯ ಏನು ಅಂದ್ರೆ ಉಪ್ಪಿಟ್ಟು ಹೇಗಿದೆ? ಅದ್ಭುತ. ಇನ್ ಸ್ವಲ್ಪ ಉಯ್ಯಿ. ಉಯ್ಬೇಕಾ? ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಕಣೋ. ಏನಪ್ಪ ಒಂಥರ ಇದ್ದೀರಾ? ಹೌದು, ಟ್ಯಾಕ್ಸಿ ಓನರ್ ಅಸೋಸಿಯೇಷನ್ ಅವರು ನಿಮ್ಗೆ ಸನ್ಮಾನ ಮಾಡೋದು ಇವತ್ತೇ ಅಲ್ವಾ? ಅದೇ ಕಣ ನನಗೆ ಟೆನ್ಷನ್. ಟೆನ್ಷನ್? ಹ್ಞೂ ಕಣೋ, ಈ ಪ್ರೀತು ನಾನು ನಿದ್ದೆ ಮಾಡ್ಬೇಕಾರೆ ಆಚೆ ನಿಲ್ಸಿದ ಕಾರ್ನ ಎಲ್ಲಿ ತಗೊಂಡೋಗ್ಬಿಟ್ಟು ಅಂತ ಭಯಪಟ್ಬಿಟ್ಟೆ ಕಣೋ. ಯಾಕಪ್ಪ ಭಯ? ಅದು ಮಾಮೂಲಿ ಕಾರ್ ಅಲ್ಲ ಕಣೋ, ಸೆಕೆಂಡ್ ಹ್ಯಾಂಡಾ? ಅದು ಬೆನ್ಸ್ ಕಾರಮ್ಮ, ಜಟ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಅದ್ರ ಬೆಲೆ ಎಷ್ಟು ಅನ್ಕೊಂಡಿದ್ಯಾ? ಎಷ್ಟು? 50 ಲಕ್ಷ. ಆ ಓನರು ನನಗೆ ಎದ್ರಕೊಂಡು ಸರ್ವಿಸ್ ಕೊಟ್ಟಿದ್ದಾನೆ. ಅದನ್ನ ಹೂವಿನ ತರ ವಾಪಸ್ ಕೊಡ್ಬೇಕಲ್ವಾ? ಅಷ್ಟು ಕಾಸ್ಟ್ಲಿ ಕಾರ್ ಪ್ರೀತಿ ಕಾಲ್ ಸಿಕ್ಕ್ರೆ ಮಗದಾಯ್ತು. ಮಾವ, ನೀವ್ ಬೇಗನೆ ಸ್ನಾನ ಮಾಡ್ಕೊಂಡ್ ಬನ್ನಿ, ಟಿಫನ್ ಮಾಡೋರಂತೆ. ಆಯ್ತಮ್ಮ. ಹೌದು, ನನ್ ಮೊಮ್ಮಗ ಎಲ್ಲಿ? ತಾತ ಇಲ್ಲಿದ್ದೀನಿ, ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇದೀನಿ. ಅಲ್ಲ ಕಣ, ಎಲ್ಲಾ ಮಕ್ಕಳ ತರ ಕಾರ್ಟೂನ್ ಜೆಟೆಕ್ಸ್ ನೋಡೋದ್ ಬಿಟ್ಬಿಟ್ಟು ನ್ಯೂಸ್ ಚಾನಲ್ ಯಾಕೆ ನೋಡ್ತಾ ಇದ್ಯಾ? ತಾತ ಮಳೆ ಬರೋ ವಾತಾವರಣ ಇದೆ ಅಂತ ನ್ಯೂಸ್ ಅಲ್ಲಿ ಹೇಳ್ತಾ ಇದಾರೆ. ಸ್ಕೂಲ್ ಲೀವ್ ಕೊಟ್ರೆ ಟಿವಿಯಲ್ಲಿ ಹೇಳ್ತಾರಲ್ಲ, ಅದಕ್ಕೆ ನೋಡ್ತಾ ಇದೀನಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಅಮ್ಮ, ಎಲ್ಲಿದ್ಯೋ? ಹುಲಿ ಎದೋಳ್ತಾ? ನೀನ್ ಬೇಗ ಬಾ. ಓಕೆ ಬರ್ತಾ ಇದ್ದೇನೆ. ನಮ್ ಮೇರೆ ಟಾಪ್ 10 ಹುಡುಗಿರಲ್ಲ ಅವನ ಜೊತೆ ನೋಡೋ ಹೆಂಗ್ ತಿರುಗ್ತಾವ್ರೆ. ಅಫ್ಟರ್ ಆಲ್ ಒಬ್ಬ ಮೆಕ್ಯಾನಿಕ್ ಮಗ ದಿನಕ್ಕೊಂದು ಕಾರಲ್ಲಿ ಟೈಮಿಗೊಂದು ಹುಡುಗಿನ ಬದಲಾಯಿಸ್ಕೊಂಡು ಮಜಾ ಮಾಡ್ತಿದ್ರೆ ನನ್ ರಕ್ತ ಆಸಿಡ್ ತರ ಕುದಿತಾ ಇದೆ ಮಗ. ಕೂಲ್ ಮಾಮ ಕೂಲ್. ಯಾವತ್ತಾದ್ರೂ ಒಂದ್ ದಿವಸ ಸಿಕ್ತಾನ ಅವನು. ಕಮಲಾ, ಕಮಲಾ, ಯಾರೇ ಬಾಗ್ಲಾಕಿರೋದು? ತೆಗೀರೆ ಬಾಗ್ಲು. ಅಯ್ಯೋ ಚೇಳು, ಚೇಳ್ಕಂಡ್ರೆ ಬಾಗ್ಲು ತೆಗಿದೆ. ಬಂದೆ ಮಾವ. ಚೇಳ್ಕಂಡ್ರೆ ಎಲ್ಲಿ ಮಾವ ಚೇಳು? ನಿನ್ ಚೇಳು ಮನೆ ಹಾಳಾಗೋಲಿ. ಯಾರಮ್ಮ ಬಾಗ್ಲಾಕಿದ್ದು? ಅವಳೆ ಇದ್ದಾರಲ್ಲ. ಕತ್ತೆ ಹೆತ್ಲಾಂಡಿ ಒಂದು ಮಣ ತಿಂತೀಯಾ? ಕೆಲ್ಸಕ್ಕೆ ಬಾರ್ದ ಮಗನೇ, ಎಂತ ಮನೆಯಲ್ಲಿ ಕೆಲಸ ಮಾಡಿದ್ಯೋ? ಆ ಕಾರಣ ಅಲ್ಲ. ಮೆಕ್ಯಾನಿಕ್ ರಘುಪತಿ ಅವ್ರ ಮನೆ. ನಾನೇ ಹೇಳ್ರಿ. LNT ಕಂಪ್ನಿಯಿಂದ ಮಾತಾಡ್ತಾ ಇದೀವಿ. ಆ. ನಮ್ ಕಂಪ್ನಿಲಿರೋ 50 ಕಾರ್ನ ನಿಮ್ ಸರ್ವಿಸ್ ಸೆಂಟರ್ಗೆ ಸರ್ವಿಸ್ ಬಿಡ್ಬೇಕು ಅಂತಿದೀವಿ. ಏನ್ ಮೇಡಮ್? ಸರಿ ಹೇಳಿ ಮೇಡಮ್. ಅದೇ ಸರ್, ನಮ್ ಕಂಪ್ನಿಲಿರೋ 50 ಕಾರ್ನ ನಿಮ್ ಸರ್ವಿಸ್ ಸೆಂಟರ್ಗೆ ಬಿಡ್ಬೇಕು ಅಂತಿದೀವಿ. 50 ಕಾರ? ಅಲ್ಲ ಮೇಡಮ್, ನಮ್ ಕಂಪ್ನಿ ಬಗ್ಗೆ ನಿಮ್ಗೆ ಗೊತ್ತು ಮೇಡಮ್? ಗೊತ್ತಾ? ನಿಮ್ ಸರ್ವಿಸ್ ಸೆಂಟರ್ ಇಡೀ ಸಿಟಿಗೆ ಫೇಮಸ್. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ವಲ್ಲ? ಇಲ್ಲ ಗೊತ್ತು. ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ಓಕೆ. ನೀವು 1 ಕಾರ್ ಸರ್ವಿಸ್ ಮಾಡಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಜಾಸ್ತಿ ಇಲ್ಲ ಮೇಡಮ್, 500 ರೂಪಾಯಿ ಚಾರ್ಜ್ ಮಾಡ್ತೀವಿ ಮೇಡಮ್. 500 ರೂಪಾಯಿ ಅಂದ್ರೆ 50 ಕಾರ್ಗೆ 25. ಹೌದೌದು. ಸರಿ, ಹಾಗಾದ್ರೆ ನಿಮಗ್ ಚೆಕ್ ಬೇಕಾ ಕ್ಯಾಶ್ ಬೇಕಾ? ಕೊಟ್ರೆ 2 ತಗೋತೀವಿ ಮೇಡಮ್. ಆವಾಗ ನಮ್ ಕಂಪ್ನಿನ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಹಂಗಲ್ಲ, ಚೆಕ್ ಆದ್ರೂ ಪರವಾಗಿಲ್ಲ, ಕ್ಯಾಶ್ ಆದ್ರೂ ಪರವಾಗಿಲ್ಲ. ಹಾಗಾದ್ರೆ 25,000 ರೂಪಾಯಿ ಕ್ಯಾಶ್ ತಗೊಳ್ಳಿ. 25,000 ಮೇಡಮ್? ಇದೆಲ್ಲ ನಿಜನಾ ಮೇಡಮ್? ನಿಜ ಅಲ್ದಿದ್ರೆ ನೀವೇ ನನ್ ಮಾವನ ಜೋಕ್ ಮಾಡಕ್ಕೆ? ಅಯ್ಯೋ ಹಂಗಲ್ಲ. ನೀವು ಕಾರ್ನ ಯಾವಾಗ ಕಳಿಸ್ತೀರಾ? ತಗೊಂಡ್ಮೇಲೆ. ಅಂದ್ರೆ ಇನ್ನು 50 ಕಾರ್ ತಗೋಬೇಕು ಅನ್ಕೊಂಡಿದೀವಿ, ಅದ್ರ ಜೊತೆ ಕಳಿಸ್ತೀವಿ. ಓಕೆ ಮೇಡಮ್. ಗೊತ್ತು, ಹೋಗ್ರಿ. ಏನಾಯ್ತಪ್ಪ? LNT ಕಂಪನಿ ನನಗೆ 50 ಕಾರ್ಗೆ ಸರ್ವಿಸ್ ಆರ್ಡರ್ ಬಂದಿದೆ ಕಣ. ನೋಡಿದ್ರ ನೀವು ಪಟ್ಟಿರೋ ಕಷ್ಟ ಶ್ರಮ ವೇಸ್ಟ್ ಆಗಲ್ಲ ಅಂತ ನಾನು ಅವಾಗ ಹೇಳ್ತಿದ್ದೆ. ಇನ್ಮೇಲೆ ಈ ಊರಲ್ಲಿರೋ ಆರ್ಡರ್ ಎಲ್ಲ ನಮ್ದೆ. ಅಪ್ಪ ನಮ್ದು ರಿಚೆಸ್ಟ್ ಫ್ಯಾಮಿಲಿ ಆಗ್ಬಿಡುತ್ತಪ್ಪ. ಸಾಕ್ ಆಫ್ ಮಾಡ. ಅಪ್ಪ, ಫೋನ್ ಬರೋಕ್ ಮುಂಚೆ ಇವ್ನಿಗೆ ಉಗಿತಾ ಇದ್ರಿ. ಕಾರಿನ ರೇಟು 50 ಲಕ್ಷ ಅಲ್ವಾ? ಕತ್ತೆ, ನಿನಗೆ ಗೊತ್ತಿಲ್ವಾ? 50 ಲಕ್ಷ ಕಾರ್ ಹೆಂಗ್ ತಗೊಂಡದೆ? ಏನ್ ತಿಳ್ಕೊಂಡಿದ್ದೀನಿ ನೀವು ಕಾರ್ನ ತಗೊಂಡೋಗಕ್ಕೆ? ನಾನ್ ಕಾರ್ ತಗೊಂಡು ಊರಲ್ಲೆಲ್ಲ ಶೋಕಿ ಮಾಡ್ಕೊಂಡ್ ತಿರ್ತಾ ಇಲ್ಲ. ನಮ್ ಕಾರಲ್ಲಿ ಕೂತ್ಕೊಳ್ಳೋ ಪ್ರತಿಯೊಬ್ಬರ ಹತ್ರನು 50 ರೂಪಾಯಿ ವಸೂಲಿ ಮಾಡಿ ದಿನಕ್ಕೆ 500 ರೂಪಾಯಿ ದುಡಿತಾ ಇದ್ದೀನಿ. ಆ ದುಡ್ಡನ್ನೆಲ್ಲ ನಾನು ಅಮ್ಮನ ಕೈಲೇ ಕೊಡ್ತಾ ಇದ್ದೀನಿ. ಏನೇ ದಿನಕ್ಕೆ 500 ರೂಪಾಯಿ ಕೊಡ್ತಾ ಇದ್ದೀರಾ? ಅಂದ್ರೆ ತಿಂಗಳಿಗೆ 15,000 ಆಯ್ತು. ಏನೇ ಮಾಡಿದೆ ದುಡ್ಡನ್ನೆಲ್ಲ? ಅದು ಯಾಕತ್ತೆ ಅಷ್ಟೊಂದು ಕಂಗಾಲಾಗ್ತಿದ್ದೀರಾ? ಆ ದುಡ್ಡಿನಿಂದ ಮಾವನ ಹೆಸರಲ್ಲಿ ತಿರುಪತಿ ವೆಂಕಟೇಶ್ವರಂಗೆ ಸಹಸ್ರನಾಮ ಪೂಜೆ ಮಾಡಿಸ್ತಿದ್ರಲ್ವಾ? ಅದೇ ನಾಮ, ಸಹಸ್ರನಾಮ. ನಾಮ ರೀ, ಸಹಸ್ರನಾಮ. ಸಹಸ್ರನಾಮನೇ. ಅದಕ್ಕೆಲ್ಲ ನಮ್ಗೆ 50 ಕಾರ್ ಸರ್ವಿಸಿಗೆ ಬಂದಿದ್ದು. ಹೌದು, ಮತ್ತೆ ನಮಗೂ ಜವಾಬ್ದಾರಿ ಇದೆ. ಗೋವಿಂದ ಗೋವಿಂದ. ಏನೋ ಗೋವಿಂದ? ಫಿಟ್ಟಿಂಗ್ ಇಡೋ ಕೆಲಸ ಬಿಟ್ಟು ಆಫೀಸ್ಗೆ ಹೋಗಿ ನಂತರ ಜವಾಬ್ದಾರಿ ದುಡಿಯೋದ್ ಕಲಿಯೋ. ಅವನ ಮೇಲೆ ಕರೆಕ್ಟ್ಯಾ?
ಕಂಡವ್ರ ಕರಲ್ಲಿ ಸಂಪಾದನೆ ಮಾಡಕ್ ನಾಚಿಕೆಲ್ಲ ನಿಂಗೆ? ಅಪ್ಪ ನೀನ್ ಹಿಂಗ್ ರೇಗಾಡಿದ್ರೆ ನಾನು ಮನೆ ಬಿಟ್ಟು ಓಡೋಗ್ತೀನಿ ಅಷ್ಟೇ. ನೀನ್ ಮನೆ ಬಿಟ್ಟು ಓಡಬಿಟ್ರೆ ಯಾರು ಬಾಯ್ ಬಡ್ಕೊಳ್ಳ ಹೋಗಲೇ. ಯಾಕೆ ಬಾಯ್ ಮಾಡ್ಕೊಳಲ್ಲ? ನಾನು ಓಡೋಗೋದು ನೀನ್ ಬೆಂಚ್ ಕಾರಲ್ಲಿ. ನೋಡಿ, ಒಂದ್ ವಾರ ಈ ಗ್ರೌಂಡ್ ಅಲ್ಲಿ ಯಾರು ಆಟ ಆಡಬಾರ್ದು. ಯಾಕೆ? ಪಕ್ಕದಲ್ಲಿರೋ ಆಡಿಟೋರಿಯಂ ನಲ್ಲಿ ನಾಳೆಯಿಂದ ಒಂದ್ ವಾರ ಮೆಡಿಟೇಷನ್ ಕ್ಲಾಸ್ ಶುರುವಾಗುತ್ತಂತೆ. ಅದಕ್ಕೇನಾ? ನೀವ್ ಇಲ್ಲಿ ಆಡಿದ್ರೆ ಕ್ಲಾಸ್ ಡಿಸ್ಟರ್ಬ್ ಆಗುತ್ತೆ ಅಂತ ನಮ್ ಕಾಲೋನಿ ಸೆಕ್ರೆಟರಿ ಅವರು ಗ್ರೌಂಡ್ ಒಳಗೆ ಯಾರನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ನೋಡ್ರಿ ಬಿಸ್ಕೆಟ್ ಪಾರ್ಟಿ. ಅಂದ್ರೆ ಅವಳು ಹೇಳಿದ್ ನಾಯಿ ಇವನೇನಾ? ಹೋಗ್ತಾ ಇರೋ. ಯಾರೋ ನೀವು? ಸೆಲೆಬ್ರಿಟಿ ಫಿಗರ್ಸ್. ಮುಖ ನೋಡಿದ್ರೆ ಗೊತ್ತಾಗತ್ತೆ ಬೇಕಾರ ಆಫೀಸರ್ಗಳು ಅಂತ. ಅಂದ್ರೆ ಪೊರ್ಕಿಗಳು ಅಂತ. ಏನ ಕೊಬ್ಬ? ಯಾ ಪ್ಲೇ ಗ್ರೌಂಡ್ ಅಲ್ಲಿ ಆಡಬಾರ್ದು ಅಂತ ಆರ್ಡರ್ ಮಾಡಿದ್ಯಂತೆ? ಮಾಡಿದೀನಿ. ವಾ, ಮೆಡಿಟೇಷನ್ ಕ್ಲಾಸ್ ನಡೆಸ್ಬಿಡ್ತೀಯಾ? ನಡೆಸ್ತೀನಿ. ಏನ್ರಪ್ಪ ಮಾಡ್ತೀರಾ? ಏನ್ರಪ್ಪ ಮಾಡ್ತೀರಾ? ಡಾರ್ಲಿಂಗ್, ಯಾ ಬಿಸ್ಕೆಟ್ ತಗೊಂಬರ್ಲಾ? ಇವತ್ತು ಬೇಡ. ನೋ 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 ನೋ, ನೀನ್ ಬಿಸ್ಕೆಟ್ ತಿಂದ್ರೇನೆ ನನ್ ಜೊತೆ ಜಾಗಿಂಗ್. ಡೈಲಿ ತಿಂತೀನಲ್ಲ ಡಾರ್ಲಿಂಗ್, ಇವತ್ ಬೇಡ ಪ್ಲೀಸ್. ತಿನ್ಬೇಕು, ಓಕೆನಾ? ಏ ಇವನೇ ಕಂಡ್ರೋ ದಿನ ನಾಯಿ ಬಿಸ್ಕೆಟ್. ಗೊತ್ತಾಯ್ತು. ಇಷ್ಟು ವಿಷಯ ಸಾಕಮ್ಮ ಊರೆಲ್ಲ ಡಂಗೂರ ಬಾರ್ಸೋದಕ್ಕೆ. ಮೆಡಿಟೇಷನ್ ಕ್ಲಾಸ್ ಏನಾದ್ರೂ ನಡೆಸಿದ್ಯೋ ಫಿನಿಶ್ ಆಗೋಗ್ತೀಯ. ಬಂದ್ರ ನನ್ಗೆ ಚಮಕ್ ಕೊಡಕ್ ಬರ್ತಾನೆ. ಆ ಸೆಕ್ರೆಟರಿ ವಾರ್ನ್ ಮಾಡಿದ್ರು, ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿಸಿದ ನೋಡು. ಏ ರಾಕೇಶ್, ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ. ಏನು ಅಂದ್ರೆ ಇಲ್ಲಿ ನೋಡಿ ನನ್ ಮಗ ಎಷ್ಟು ಬುದ್ಧಿವಂತ ಆಗಿದ್ದಾನೆ. ಅಯ್ಯೋ ನನ್ ಬಂಗಾರ, ನನ್ಗೆ ಎಷ್ಟು ಸಂತೋಷ ಆಗ್ತಿದೆ. ಯೋಗ ಕಲಿತಿದ್ಯೇನಪ್ಪ? ಹೂನಮ್ಮ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಆಯ್ತಮ್ಮ, ನಡೀರಿ. ನಮ್ಮ ಅಮ್ಮನಿಗೆ ನಾನಂದ್ರೆ ತುಂಬಾ ಮುದ್ದು. ಹೌದಾ? ಊಟದ ಹಿಡಿದು ಎಲ್ಲಾನು ಅವರೇ ನೋಡ್ಕೋತಾರೆ. ಮೊದಲು ನಾನು ದಿನ ಜಿಮ್ ಹೋಗ್ತಾ ಇದ್ದೆ, ಹಿಂದಕ್ಕಿಂದಂಗೆ ಮೆಡಿಟೇಷನ್ ಮಾಡೋಣ ಅಂತ ಅನಿಸ್ತು. ಬರೋ ನೀನು ಇಲ್ಲಿ. ಈ ಜುಬ್ಬ ಏನೋ, ನಿನ್ ಅವತಾರ ಏನೋ? ಇದನ್ನ ಹಾಕೊಂಡ್ರೇನೆ ಮೆಡಿಟೇಷನ್ ಕ್ಲಾಸ್ ಸೇರ್ಸ್ಕೊಳ್ಳೋದು. ಮೆಡಿಟೇಷನ್ ಅಂದ್ರೆ ಏನೋ? ಮೆಡಿಟೇಷನ್ ಅಂದ್ರೆ ದೃಷ್ಟಿನ ಒಂದೇ ಕಡೆ ಇಟ್ಟು. ಎಲ್ಲಿಟ್ಟು? ಹುಡುಗಿ ಮೇಲ? ಗುರುಗಳು ಹೇಳ್ತಿದಾರಲ್ಲ, ತಾವ್ ಹೇಳಿ. ನೋಡಿ, ಉಸಿರನ್ನ ದೀರ್ಘವಾಗಿ ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹೊರ ಬಿಡುವುದು. ನಾವು ಅದನ್ನೆಲ್ಲ ಮಾಡ್ತಿರೋದು. ಅದಕ್ಕೆ ನಿಮ್ಗೆ ಏನು ಹೇಳ್ಬಾರ್ದು. ಮೆಡಿಟೇಷನ್ ಅಂತ ಮೆಡಿಟೇಷನ್. ನಿನ್ ಮೂತಿಗೆ ಮೆಡಿಟೇಷನ್ ಬೇಕೇನಾ? ನಮ್ಮನ್ನೆಲ್ಲ ಬಿಟ್ಟು ನೀನ್ ಒಬ್ನೇ ಹೊರಟೋಗ್ತೀಯಾ? ಈಗ ಯೋಗ ಕ್ಲಾಸ್ಗೆ ಏನ್ರೋ ಮಾಡೋದು? ನಮ್ ಶೆಡ್ ಅಲ್ಲಿ ಸೈಲೆನ್ಸರ್ ಕಿತ್ತೋಗಿರೋ ಬೈಕ್ ಒಂದ್ ನಿಂತಿದೆ, ಅದನ್ನ ತಂದು ಎಕ್ಸ್ಲೇಟರ್ ಕೊಟ್ಟು ರೌಂಡ್ ಹೊಡೆದ ಅಂತ ಇಟ್ಕೋ. ಮೆಡಿಟೇಷನ್ ಕ್ಲಾಸ್ ನಡೆಯುತ್ತಾ? ಇವಳು ಬೀಗ ಹಾಕಿ ಎಲ್ಲೋದ್ಲು? ಗೀತಾ, ನಿನ್ ಫ್ರೆಂಡ್ ಕೀ ಕೊಟ್ಟು ಹೋಗಿದ್ದಾಳೆ. ಥ್ಯಾಂಕ್ಸ್ ಆಂಟಿ. ಗೀತಾ, ನಿನ್ ಫ್ರೆಂಡ್ ಬಂದು ಒಂದ್ ವಾರ ಆಯ್ತು, ಯಾರ ಜೊತೆಲೂ ಮಾತಾಡೋದಿಲ್ವಲ್ಲ? ಅವಳು ಹಾಗೆ. ಅವಳು ನಿನ್ ಚಿಕ್ಕ ವಯಸ್ಸಿಂದನೂ ಫ್ರೆಂಡಾ? ಹೌದು ಆಂಟಿ. ಅವ್ರ ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ? ಇದೇ ಪ್ಲೀಸ್ ಆಂಟಿ ಪ್ಲೀಸ್, ನಾನ್ ಸ್ವಲ್ಪ ಬಿಸಿ ಆಗಿದ್ದೀನಿ, ಆಮೇಲೆ ಬಂದು ಎಲ್ಲ ವಿಷಯ ಹೇಳ್ತೀನಿ. ಓಕೆ? ಆಯ್ತಮ್ಮ. ಮೆಡಿಟೇಷನ್ ಕ್ಲಾಸ್ ಎಲ್ಲಿದೆ?
ಅಲ್ಲಿದೆ. ಮೆಡಿಟೇಷನ್ ಕ್ಲಾಸ? ಏಯ್ ಅದ್ಯಾಕೋ ಹಂಗ ಓಡಾಡ್ತಾ ಇದ್ಯಾ? ಏಯ್ ನಿಂತ್ಕೊಳ್ಳೋ. ಏನಿದೆ ಅವತಾರ? ಎಲ್ಲಿಗೆ ಹೊರಟಿದ್ಯಾ? ಮೆಡಿಟೇಷನ್ ಕ್ಲಾಸ್ ಹೋಗ್ತಿದ್ದೀನಮ್ಮ. ಅದಕ್ಕೆ ನಿಮ್ಮ ಅಪ್ಪನ ಜುಬ್ಬಾನೇ ಬೇಕಿತ್ತಾ? ಈಗ ಮುಖ್ಯ ಅಪ್ಪ ಅಲ್ಲ, ಜುಬ್ಬ. ಏನಾಗಿದೆ? ಎಲ್ಲ ಇವನು ಪತ್ತೆನೇ ಇಲ್ಲ. ಹೌದಲ್ವಾ? ಬೈಕ್ ಅಂದ, ಸೈಲೆನ್ಸರ್ ಅಂದ, ಅದಂದ ಇದಂದ. ಎಲ್ಲೋ ಬಿಟ್ನು? ಅವ್ರ ಅಪ್ಪನ ಹತ್ರ ಏನಾದ್ರು ಸಿಗಾಕೊಂಡ್ಬಿಟ್ನ? ಯಾರ ಇವನು? ನಮ್ಮ ಏರಿಯಾದಲ್ಲಿ ಚಾಚನ್ನೇ ಹುರುತ್ತಾರ ಓಡಾಡ್ತಾ ಇದ್ದಾನೆ. ನಮ್ ಪ್ರೀತಮ್ ಕಣು. ಬಾಯ್ ಬಾಯ್. ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ಯಾಕೆಂದ್ರೆ ಗೊತ್ತಿಲ್ದಿರೋ. ಹಲೋ ಹಲೋ ಬನ್ನಿ. ಓಕೆ ಗೆಟ್ ಇನ್. ಥ್ಯಾಂಕ್ ಯು ಸರ್. ಈ ನನ್ ಮಗ ಈ ವಯಸ್ಸಲ್ಲಿ ಯಾಕೆ ಇಲ್ಲಿ ಬರ್ತಾವನೆ? ನಮಸ್ಕಾರ ಗುರುಗಳೇ. ಮೆಡಿಟೇಷನ್ ಅಲ್ಲಿ ಬಂದು ಅದೇನೋ ಮಾಡ್ಬಿಡ್ತೀನಿ ಅಂತ ಮೆಡಿಟೇಷನ್ ಮಾಡ್ತೀನಿ ಅಂದೆ. ಇದು ಮೆಡಿಟೇಷನ್. ಮೆಡಿಟೇಷನ್ ಅಂತ ಮೆಡಿಟೇಷನ್. ಯಾವ್ದೋ ಹುಡುಗಿನ ನೋಡಿರ್ತಾನೆ, ಕ್ಯಾಚ್ ಹಾಕೊಳಕ್ ಬಂದಿರ್ತಾನೆ. ಅರ್ಥ ಆಯ್ತಲ್ಲ ನಾಯಿ? ಮರ್ಯಾದೆಯಿಂದ ಒಳಗೋಗ್ಬಿಡು, ಇಲ್ಲ ಅಂದ್ರೆ ನಾಯಿ ಬಿಸ್ಕೆಟ್ ವಿಷಯ ಊರಿಗೆಲ್ಲ ಹೇಳ್ಬಿಡ್ತೀನಿ. ಗುರುಗಳೇ, ಇವನ್ ಇದನ್ನಲ್ಲ ನಂಬರ್ 1 ಕೇಳಿ. ನಮಸ್ತೆ ಅಂಕಲ್. ನಮಸ್ಕಾರ ನಮಸ್ಕಾರ. ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂಕಲ್? ಚೆನ್ನಾಗಿದೆ. ಯಾಕೆ? ಗುಡ್ ನ್ಯೂಸ್ ಹೇಳಿದ್ರೆ ಬರಲಾ? ಇವನ್ ಇದನ್ನಲ್ಲ ಈ ಏರಿಯಾದಲ್ಲಿ ಕೇಳಿ ನಂಬರ್ 2 ಸಣ್ಣದಾಗಿ ಸ್ಕೆಚ್ ಹಾಕಿ ನಮ್ ತಂಗಿನೇ ಕ್ಯಾಚ್ ಹಾಕ್ಬೇಕು ಅಂತ ಮಾಡಿದ್ದ. ಆದಷ್ಟು ಸುಲಭವಾಗಿ ಆಗತ್ತಾ? ಆಗೋಯ್ತಲ್ಲ. ಏನು? ನಿನ್ನೆ ಸಾಯಂಕಾಲ ಸಿಗ್ನಲ್ ಅಲ್ಲಿ ನಿನ್ ತಂಗಿ ಇವನ್ ಬೈಕ್ ಅಲ್ಲಿ ತಪ್ಕೊಂಡು ಹಿಡ್ಕೊಂಡು ಕೂತಿದ್ಲು. ನಾನೇ ನೋಡಿದ್ದೆ. ನೀ ಯಾರ ಬೇರೆಯವ್ರನ್ನ ನೋಡಿ ಮಿಸ್ಟೇಕ್ ನಾನು ಮಾಡ್ಕೊಂಡಿದ್ಯಾ? ಹಂಗೆ ಅನ್ಕೊಂಡೆ. ಆದ್ರೆ ಅವಳೇ ನನ್ನನ್ನ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಖುದ್ ಮಾತಾಡ್ಸಿದ್ಲು. ನೋಡ್ದ ನನ್ ತಂಗಿನ? ಸುಳ್ಳು ಹೇಳ್ತಾ ಇದ್ಯಾ? ನನ್ ತಂಗಿನ? ಈ ದರಿದ್ರ ನನ್ನ ಮಗನ ಕಣಕ್ ಬಿದ್ದು ಬಿಡ್ತಾ. ನೋಡಿ, ನಮ್ಮ ಜೀವನದಲ್ಲಿ ಪ್ರತಿ ದಿವಸವೂ ಒತ್ತಡ, ಕೆಲಸ, ಕಷ್ಟ, ಆಯಾಸ, ಜಂಜಾಟ, ನಿರುತ್ಸಾಹ ಇತ್ಯಾದಿಗಳು ಕೂಡಿರುವುದರಿಂದ ನಮ್ಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಮೆಡಿಟೇಷನ್ ನಮ್ಮೆಲ್ಲರಿಗೂ ತುಂಬಾ ಅವಶ್ಯಕ. ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸನ್ನು ಒತ್ತಡರಹಿತವನ್ನಾಗಿ ಮಾಡಿ ಒಂದೇ ವಿಷಯದ ಬಗ್ಗೆ ಕೇಂದ್ರೀಕರಿಸಬಲ್ಲ ಹತೋಟಿ ನಮಗೆ ದೊರಕುತ್ತದೆ. ನಾವೀಗ ನಮ್ಮ ದಿನನಿತ್ಯದ ಜಂಜಾಟಗಳನ್ನು ಮರೆತು ಮೌನವಾಗಿ ಆ ಭಗವಂತನನ್ನು ಪ್ರಾರ್ಥಿಸೋಣ. ಹಾಯ್ ಹಾಯ್, ನಾನು ಡ್ರೆಸ್ ಚೇಂಜ್. ಹಾಯ್, ಹಲೋ. ನನಗೆ ಮೆಡಿಟೇಷನ್ ಅಂದ್ರೆ ತುಂಬಾ ಇಷ್ಟ. ಬೈ ಬರ್ತ್. ಈಗ ನಾವೆಲ್ಲರೂ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡೋಣ. ನನ್ನನ್ನು ಯಾಕೆ ಸಾರ್ ನೋಡ್ತಿದ್ದೀರಾ? ಮೆಡಿಟೇಷನ್ ಮಾಡೋದಕ್ಕೆ ಬಿಡಿ ಪ್ಲೀಸ್. ಸಾರ್ ಇವನು ಬನ್ನಿ ಬನ್ನಿ.
ಹತ್ರ ವೇಟ್ ಮಾಡು ಅಂದ್ಲು, ಇನ್ನೂ ಯಾಕೆ ಬಂದಿಲ್ಲ? ಹಲೋ, ಹೊರ್ಕೊಳಕ್ ನನ್ ಕಾರ ಸಿಕ್ಕ. ಹೋಗ ಕಡೆ ಬಂದ್ಬಿಟ್ಟ ಇಲ್ಲಿ. ಹಾಯ್ ಡಾರ್ಲಿಂಗ್, ಫೋನ್ ನ ಕಾರಲ್ಲೇ ಬಿಟ್ಟು ಹೋಗಿದ್ದೆ, ಅದಕ್ಕೆ ತೆಗಿಯಕ್ ಆಗ್ಲಿಲ್ಲ. ಸಾರಿ ಡಾರ್ಲಿಂಗ್, ನಿಜವಾಗ್ಲೂ ಬಂದ್ಬಿಡ್ತೀನಿ, ಫಾಸ್ಟಾಗಿ ಬಂದ್ಬಿಡ್ತೀನಿ. ಬರ್ತೀನಿ ಅನ್ನಲ್ಲ ಡಾರ್ಲಿಂಗ್. ಓಕೆ ಡಾರ್ಲಿಂಗ್, ಬೇಗ ಬಂದ್ಬಿಡ್ತೀನಿ. ಓಕೆ, ಇರ್ತೀನಿ. ಎಷ್ಟು ಸುಡ್ತಾ ಇದೆ ಇಲ್ಲಿ, ನೀರ್ ಬಂತು. ಕಾರ್ಗೇನಾದ್ರೂ ಆದ್ರೆ ನನ್ನ ಹೆಂಡತಿ ನನ್ನ ಪ್ರಾಣ ತೆಗೆದ್ಬಿಡ್ತಾಳ ಅಷ್ಟೇ. ಹಾಯ್, ಐ ಆಮ್ ಪ್ರೀತಮ್. ಯುವರ್ ಗುಡ್ ನೇಮ್ ಪ್ಲೀಸ್? ಮಹಾಲಕ್ಷ್ಮಿ ಅಲ್ವಾ? ಮೆಡಿಟೇಷನ್ ಕ್ಲಾಸ್ ಅಲ್ಲಿ ತಿಳ್ಕೊಂಡೆ. ವಾಟ್ ಎ ನೈಸ್ ನೇಮ್. ಏನೋ ಪೋಸ್ ಕೊಡ್ತಾ ಇದ್ಯಾ? ಹುಡುಗಿ ಜೊತೆ ಚೆಲ್ಲಾಟ ಆಡ್ತಾ ಇದ್ಯಾ? ನಿನ್ನ ಹುಡುಗಾಟ ನೋಡ್ಕೊಂಡಿರೋಕೆ ನಮ್ಮನ್ನ ಏನ್ ಅಂದ್ಕೊಂಡಿದ್ಯಾ ನೀನು? ನೀನೇನ್ ಕಲಿಯುವುದು ಕೃಷ್ಣನಾ? ನಿನ್ನನ್ನ ಮುಂಗಾರು ಮಳೆಯಲ್ಲಿ ನೆನೆಸಿ ಗಾಳಿಪಟ ತರ ಗಿರ್ಗಟ್ಟೆ ಆಡಿಸಿ ಅರಮನೆ ಮುಂದಿರೋ ಆನೆ ಕೈಯಲ್ಲಿ ಬೊಂಬಾಟ ಆಡಿಸಿ ಕಳಿಸದ ಅಂದ್ರೆ ಸಂಗಮ ಸೇರ್ಕೊಂಡ್ಬಿಡ್ಬೇಕು. ನಾವೇನು ಕಾರ್ಟೂನ್ ಬಫೂನಾ? ಹುಡುಗಿನ್ ಕಂಡ್ರೆ ನಮಗೂ ಇದೆಯಪ್ಪ ಉಲ್ಲಾಸ. ಊರಿಗೆ ಬಂದ್ರು ನಾವು ಬಾರಿಗೆ ಬರ್ದೇ ಇರ್ತೀಯ. ಆಗ ಮಾಡ್ತೀನಿ ನಿನ್ ಜೀವನ ಚೆಲುವಿನ ಚಿತ್ತಾರ. ಹೇ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಅವ್ರು ನನಗ್ ಬೈದ್ರು ಅನ್ಸ್ತಲ್ಲ, ನನಗೂ ಹಾಗೆ ಅನ್ಸ್ತು. ಇಂಡಿಸೆಂಟ್ ಫೆಲೋಸ್. ಹಲೋ, ಎಲ್ಲಿದ್ಯೆ? ನಿನ್ಗೋಸ್ಕರ ಎಷ್ಟೊತ್ತು ವೇಟ್ ಮಾಡೋದು? ಅಯ್ಯೋ, ಓದ್ತಾ ಇದ್ದೆ ಕಡೆ, ಮರ್ತ್ಬಿಟ್ಟೆ. ನಾನು ಈಗ್ಲೇ ಬಂದ್ಬಿಡ್ತೀನಿ. ಪಕ್ಕದಲ್ಲೇ ಇದೆಯಲ್ಲ, ನನಗೆ ಗೊತ್ತು ಬಿಡು, ನಾನೇ ಬರ್ತೀನಿ. ಸರಿ, ಹಾಗಾದ್ರೆ ಬರ್ತಾ ರುಚಿ ರೆಸ್ಟೋರೆಂಟ್ ಅಲ್ಲಿ ತಿನ್ನಕ್ಕೇನಾದ್ರು ತರ್ತೀಯಾ? ರುಚಿ ರೆಸ್ಟೋರೆಂಟಾ? ಎಲ್ಲಿದೆ? ಓಕೆ. Waiting all day to see your pretty face. Don't know what I do, cause you're just great. Yo, all day all around, being away. Dana, 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 like me. Yeah, yeah. Dana, 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 like me. ಮೇಡಮ್, ಈ ಟೇಬಲ್ ಕೂತ್ಕೊಳ್ಳಿ. ನಿಮ್ಮ ಅಜ್ಜಿ ಮತ್ತೆ ರಿಸರ್ವಾ? ಬೆಳಿಗ್ಗೆಯಿಂದ ಬೋಣಿನೇ ಇಲ್ಲ. ಯಾವನ ಕೆಲ್ಸಕ್ಕೆ ಬರ್ದಿರೋ ದಂಡ್ ಪಿಂಡ ಇಟ್ಟಿರ್ಬೇಕು. ನೀವು ಕೂತ್ಕೊಳ್ಳಿ ಮೇಡಮ್. ಒಂದ್ ನಿಮಿಷ ಮೇಡಮ್. ಹಾಯ್ ಮಹಾಲಕ್ಷ್ಮಿ ಅವರೇ. ವಾಟ್ ಎ ಸರ್ಪ್ರೈಸ್. ಅವಾಗ ನಮ್ಮಿಬ್ರಿಗೂ ಗೊತ್ತಿಲ್ದಂಗೆ ಹೀಗ್ ಮೀಟ್ ಮಾಡ್ತಾ ಇದೀವಿ. ಇದೇ ತರ ಮೀಟ್ ಮಾಡ್ತಿದ್ರೆ ನಾವು ತುಂಬಾ ಬೇಗ ಕ್ಲೋಸ್ ಆಗ್ಬಿಡ್ತೀವಿ. ವಾಟ್ ಯು ಸೇ? ಏನ್ ಬೇಕು ಮೇಡಮ್? ಒಂದ್ ವೆಜಿಟೇಬಲ್ ಸ್ಯಾಂಡ್ವಿಚ್ ಅಂಡ್ ಕೋಕ್. ರೀ ಕಣ್ರಿ, ಈ ರೆಸ್ಟೋರೆಂಟ್ ಅಲ್ಲಿ ಸ್ಯಾಂಡ್ವಿಚ್ ಕೆಡದಾಗಿರುತ್ತೆ. ಹಾಗಾದ್ರೆ ಕೋಕ್ ಮಾತ್ರ ಸಾಕು. ಓಕೆ ಮೇಡಮ್. ನಿಮ್ಗೇನ್ ಬೇಕು? ನಾವಿಬ್ರು ಜೊತೆಲಿ ಬಂದಿದ್ವಿ. ಫಸ್ಟ್ ಲಕ್ಷ್ಮಿ ಕೊಡು. ತಮಾಷೆ. ಮಹಾಲಕ್ಷ್ಮಿ ಅವರ ಏನು? ವಾಟ್ ಎ ಬನ್ನಿ. ಇವನು ಯಾರ ಮನೆಗೆ ಬಂದಿದ್ದೀರಾ? ನಾನ್ ಗೆಸ್ಟು ಅಂತ ನಿಮ್ಗೆ ಹೇಗ್ ಗೊತ್ತು? ನಿಮ್ಮಂತ ದೇವಕನ್ಯೇನ ಈ ಏರಿಯಾಲಿ ನಾನು ಯಾವತ್ತೂ ನೋಡಿಲ್ಲ. ನಾನು ಹೀಗ್ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಅನ್ಸುತ್ತಲ್ಲ. ನಿಮ್ಮಂತ ದೆವ್ವದ ಮುಖ ಇರೋರ್ನ ಈ ಏರಿಯಾಲಿ ನಾನು ಯಾವತ್ತೂ ನೋಡಿಲ್ಲ. ಇವ್ನ್ ಬಿಡೋ ತರ ಕಾಣಿಸ್ತಿಲ್ಲ. ನಾನ್ ನನ್ ಫ್ರೆಂಡ್ ಗೀತಾ ಮನೆಗ್ ಬಂದಿದ್ದೀನಿ. ಓ, ಗೀತಾನಾ? ನಿಮಗ್ ಗೊತ್ತಾ? ನೀವು ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಏರಿಯಾಲಿ ಕಿಂಗ್ ಅಂತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಐ ಆಮ್ ಪ್ರೀತಮ್. ಡೇಟ್ ಆಫ್ ಬರ್ತ್ 1985 ಸೆಪ್ಟೆಂಬರ್ 5th. ಹೈಟ್ ವೇಟ್ ನೀವೇ ನೋಡ್ತಾ ಇದ್ದೀರಾ. ಮೈ ಫಾದರ್ ಹ್ಯಾವ್ ಯು ನೋ ವೆರಿ ಫ್ಯಾಂಟಾಸ್ಟಿಕ್, ವೆರಿ ಫೈನ್, ವೆರಿ ಗುಡ್ ಮೆಕಾನಿಕ್ ಶಾಪ್. ಮೈ ಮದರ್ ಇಸ್ ಕಿಚನ್ ವೈಫ್. ಮೈ ಬ್ರದರ್ ಇಸ್ ಬೆಮೆಲ್ ಚೀಫ್ ಇಂಜಿನಿಯರ್. ನಾವಿರೋದು ಹೆಚ್ ಬ್ಲಾಕ್ ಅಲ್ಲಿ. ನನಗೆ ಲೈಫ್ ಅಲ್ಲಿ ರಿಸ್ಕ್ ತೊಗೊಳೋದೆಲ್ಲ ಇಷ್ಟ ಅಲ್ಲ. ಅದಕ್ಕೆ ಕೂಲ್ ಆಗಿ ಎಜುಕೇಶನ್ ಎಲ್ಲ ಮುಗಿಸ್ಬಿಟ್ಟು ಕೇಳ್ತಾ ಇದ್ದೀನಿ. ಏನು ಗೆಳಸ್ಕೊಳ್ಳೋದು? ನಂಗೆ ಲುಕ್ ಕೊಡ್ತಾ ಇದ್ಯಾ? ಬೆಟ್ಟ ಅಂದ್ರೆ ಎಕ್ಸ್ಕ್ಯೂಸ್ ಮೀ, ಯು ಜೆಂಟ್ಲು ಬಾಯ್. ಮೀ ಕಮ್ 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 ಕಮ್. ನೋಡಿ,
ನೀವು ಮಾತಾಡೋದು ನಮ್ಗೆ ಶೌಟ್ ಆಗುತ್ತೆ. ಪ್ಲೀಸ್ ಆಚೆ ಹೋಗ್ಬಿಟ್ಟು ಕಿರ್ಚಾಡಿ. ಅನ್ಎಜುಕೇಟೆಡ್ ಫೆಲೋಸ್. ಇದೇನ್ ರಿಸ್ಪೆಕ್ಟ್ ಹೋಗ್ತಾ ಇದ್ದೀರಾ? ನಾನು ಹೋಗ್ಬೇಕು. ಅದೇನೋ ಗೊತ್ತಿಲ್ಲ ರೀ, ನಿಮ್ಮ ಹತ್ರ ಮಾತಾಡ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ಕ್ಲಾಸ್ಮೇಟ್ ಹತ್ರ ಮಾತಾಡಿದ್ದು ಫೀಲಿಂಗ್ ಬರ್ತಾ ಇದೆ. ಕ್ಲಾಸ್ಮೇಟಾ? ಹಾ. ಅವಳ ಹೆಸರು? ಹೆಸರು ಮೀನಾಕ್ಷಿ. ನೀವಿಬ್ರು ಜೊತೆಲಿ ಎಷ್ಟನೇ ಕ್ಲಾಸ್ ವರ್ಗೂ ಓದಿದ್ರಿ? ಮ್ಯಾಟ್ರ್ ಎಲ್ಲೂ ಹೋಗ್ತಿದ್ಯಲ್ಲಪ್ಪ. 4th ಸ್ಟ್ಯಾಂಡರ್ಡ್. ಆಮೇಲೆ ಅವಳು ಹೊರಟೋದ್ಲು ಕಣ್ರೆ. ಎಲ್ಲಿಗೆ? ಮದ್ವೆ ಆಗ ಅತ್ತೆ ಮನೆಗೆ. ಏನ್ರಿ ಈಗ ತಾನೇ ಜಾಲಿಯಾಗಿ ಮಾತಾಡಕ್ ಶುರು ಮಾಡಿದೀವಿ, ಆಗ್ಲೇ ಹೋಗ್ತಿದೀನಿ ಅಂತಿದ್ರಲ್ಲ. ನಾಳೆ ಬರ್ತೀನಲ್ಲ, ಆವಾಗ ಮಾತಾಡೋಣ. ನಾಳೆ ಮಿನಿಮಮ್ 1 ಗಂಟೆ ಆದ್ರೂ ನನ್ ಜೊತೆ ಮಾತಾಡ್ಬೇಕು. ಸರಿ, ಬಾಯ್. ಲೋ ಗುಂಡ, ನಿಮ್ಮಪ್ಪ ಅಮ್ಮ ಕಣೋ. ಏ ಬಂಗಾರ, ಊಟ ಮಾಡಿದ್ಯೇನೋ? ಹೂನಮ್ಮ. ಊಟ ಮಾಡ್ಲಿಲ್ಲ ಅಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಮರ್ಯಾದೆ ತಿನ್ನು. ಮಗ, ನಿಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಮನೇಲೇ ಇರಲ್ವಾ? ಲೈಫ್ ಲಾಂಗ್ ಸ್ಕೂಟರ್ ಮೇಲೆ ರೌಂಡ್ ಹೊಡಿತಾನೆ ಇರ್ತಾರ? ಯಾವನು ನಮ್ಮ ಏರಿಯಾಗ ಹೊಸ ಎಂಟ್ರಿ? ಸ್ವಲ್ಪ ಓವರ್ ಆಯ್ತಲ್ಲ? ಬೇಜಾನ್ ಓವರ್ ಆಯ್ತು. ಹಾಯ್ ಶೇಖರ್, ನಾನು ಕಣ ಮಹೇಶ. ಮಹೇಶ? ಯಸ್. ಎಲ್ಲೋ ಇದೆಯಾ? ಏನೋ ಮಾಡ್ತಿದ್ಯಾ? ಕಲ್ಕತ್ತಾದಲ್ಲಿ ಮ್ಯಾರೇಜ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಮ್ಯಾರೇಜ್ ಕಾಂಟ್ರಾಕ್ಟ್? ಯಸ್. ಹಂಗಂದ್ರೆ ಮದುವೆ ಬೇಕಾಗಿರೋ ಎಲ್ಲಾ ಕೆಲಸನು ಅಂತ. A to Z ಸರ್ವಿಸ್. ಹೌದು, ನೀನ್ಯಾಕೋ ಇಷ್ಟೊಂಡಲ್ಲಾಗಿದ್ಯಾ? ಏನೋ ಗೊತ್ತಿಲ್ಲ ಕಡ, ಜೀವನನೇ ಜಿಗುಪ್ಸೆ ಆಗ್ಬಿಟ್ಟಿದೆ. ಸಾಲದಲ್ಲಿ ಮುಳುಗೋಗ್ಬಿಟ್ಟಿದೀನಿ. ಬದುಕೋಕ್ ಆಸೆನೂ ಇಲ್ಲ, ಸಾಯಕ್ಕಿಷ್ಟನೂ ಇಲ್ಲ. ಹೇಯ್, ನಿನ್ನ ಪ್ರಾಣ ಸ್ನೇಹಿತ ನಾನು ಎದುರುಗಡೆ ಇರ್ಬೇಕಾದ್ರೆ ಯಾಕೋ ಹಿಂಗ್ ಮಾತಾಡ್ತೀಯಾ? ಎಷ್ಟೋ ಸಾಲ ಮಾಡಿದ್ಯಾ? ಹೇಳ. 1 ಲಕ್ಷ ಕಣೋ. ಆಫ್ಟರ್ ಆಲ್ 1 ಲಕ್ಷ ರೂಪಾಯಿಗೋಸ್ಕರ ಈ ರೇಂಜ್ ಡಲ್ ಆಗಿದೆಯೇನೋ? ನೀನ್ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಜಸ್ಟ್ 1 ಲಕ್ಷ ರೂಪಾಯಿ ತಾನೇ ಬೇಕು. 1 ಲಕ್ಷ ರೂಪಾಯಿ ಕೊಟ್ರೆ ನೀನ್ ಹ್ಯಾಪಿ ಆಗಿರ್ತೀಯ? ಹಂಗಾದ್ರೆ ಇಲ್ಲಿ ಒಂದ್ಸಲ ನಗು ನೋಡೋಣ. ಕರೆಕ್ಟ್. ತಗೋ 50, 30, 1 ಲಕ್ಷ. ಹೇ, ಅದ್ಯಾಕೋ ಹಿಂಗ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಫ್ರೆಂಡ್ ಒಂದ್ಮೇಲೆ ಇಷ್ಟು ಮಾಡಲ್ವೇನೋ ನಾನು? ತಗೋ ದುಡ್ಡನ್ನ ತಗೊಂಡೋಗಿ ಅವ್ರ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಸಾಲ ತೀರ್ಸ್ಬಿಟ್ಟ. ಆದ್ರೆ ಇನ್ಮೇಲೆ ಯಾವತ್ತೂ ಈ ತರ ಡಲ್ಲಾಗಿ ಮಾತ್ರ ಇರ್ಬೇಡ. ಯಾವನು ಇಳಿತಿದ್ದಂಗೆ 1 ಲಕ್ಷ ರೂಪಾಯಿ ಇಡ್ತಾವನೆ. ಸಖತ್ ಸೌಂಡ್ ಪಾರ್ಟಿನ ಇರ್ಬೇಕು. ನಾನು ಫೀಲಿಂಗ್ ಸ್ಟೋರಿ ಹೇಳಿ ಎಷ್ಟು ಸಿಗುತ್ತೋ ಅಷ್ಟು ಕೊಯ್ಕೋತೀನೋ. ಬೇಡ ಕಣೋ, ದುಡ್ಡಿಗೆ ದುರಾಸೆ ಪಡಬೇಡ. ಮೊದಲೇ ನಿಂಗೆ ಬೇಜನ್ ಫ್ಲಾಶ್ ಬ್ಯಾಕ್ ಇದೆ. ನೀನ್ ಯಾವಾಗ್ಲೂ ಹಿಂಗೆ ಇರೋ. ಬಂದೆ, ಒಂದ್ ನಿಮಿಷ ಇರಿ. ಮಹೇಶ್ ಅಣ್ಣಂಗೆ 1 ಹಾಟ್ ಪಿಜ್ಜಾ, 1 ದೊಡ್ಡ ಕಾಕ್ ಬಾಟ್ಲ್ ತಗೊಂಬಾರೋ. ಯಾರ ನೀನು? ಸೀದೋ ಕರ್ಕಲಾಗಿರೋ ತಂದೂರಿ ಚಿಕನ್ ತರ ಇದೆಯಾ? ನಿಮ್ಮ ಫ್ರೆಂಡ್ಗೆ ನೀವು ಮಾಡ್ತಿರೋ ಸಹಾಯ ನೋಡಿ ನಿಮ್ಮ ಫ್ಯಾನ್ ಆಗ್ಬಿಟ್ಟೆ ಸರ್. ನನ್ನ ಫ್ಯಾನ್? ಹೌದು ಸರ್. ಇದೇ ಸಂತೋಷಕ್ಕೆ ಈ ಪಾರ್ಟಿಗೆ ನಾನೇ ಸ್ಪಾನ್ಸರ್ ಮಾಡ್ತೀನಿ. ಬೇಗ ತಗೊಂಬಾರೋ. ಹಲೋ, ಅದೇ ಬಾಯಲ್ಲಿ ಡಬಲ್ ಪ್ಯಾಕ್ ಕಿಂಗ್ ಸೈಜ್ ಸಿಗರೇಟ್ ಹೇಳು. ಅಲ್ಲಿ ಟ್ಯಾಕ್ಸಿ ನಿಂತಿದೆ, ಹೋಗ್ಬಿಟ್ಟು ಬಾಡಿಗೆ ಕಟ್ಬಿಟ್ಟ. ಹಂಗೆ ಲಗೇಜ್ ಇದೆ, ಎತ್ತಾಕೊಂಬ. ಏನ ಮಕ್ಕ ನೋಡ್ತಾ ಇದೆಯಾ? ಹೋಗ. ಅಮ್ಮ, ಟ್ಯಾಕ್ಸಿ ಬಾಡಿಗೆ ಕೊಡೋ. ಬಾರ. ಲೋ ಫ್ಯಾನು ಸರ್. ಟ್ರೀಟು ಚಿಂದಿ ಕಣ. ಥ್ಯಾಂಕ್ ಯು ಸರ್. ಸರಿ ಕಣೋ, ನಾನು ಹೋಗ್ಬಿಟ್ಟು ಬರ್ತೀನಿ. 1 ನಿಮಿಷ ತಾಳು. ಹೌದು, ನಿನಗೆ ದುಡ್ಡು ಅಂದ್ರೆ ತುಂಬಾ ಭಯ ಅಲ್ವಾ? ಮತ್ತೆ 1 ಲಕ್ಷ ರೂಪಾಯಿ ಹೆಂಗೋ ಸಾಲ ಮಾಡ್ದೆ? ಅದು ನಮ್ ಕಿಶೋರ ಇದಾನಲ್ಲ, ಕುಣಗಲ್ ಕಿಶೋರ, ಅವನ್ನ ದುಬೈ ಕಳ್ಸೋಕೆ ಸೇಟು ಹತ್ರ 50,000 ಸಾಲ ಇಸ್ಕೊಟ್ಟೆ. ಅವ್ನ 50,000 ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬಿಟ್ಟ. ನಾನ್ ಸೇಟು ಹತ್ರ ಲಾಕ್ ಆಗ್ಬಿಟ್ಟೆ. ನಿನ್ನ ತಾಪಾತ್ರನೇ 100 ಇಟ್ಕೊಂಡಿರ್ಬೇಕಾದ್ರೆ ಇನ್ನೊಬ್ಬರಿಗೆ ಸಾಲ ಬೇರೆ ಕೊಡಿಸ್ತೇನೋ? ಲೈ, ನಿನಗ್ ದುಡ್ಡಿನ ಬೆಲೆ ಗೊತ್ತಿಲ್ಲ ಕಣೋ. ನೋಡ, ಈ ಮಹೇಶ್ ಬಾಬು ಮನುಷ್ಯನಿಗೆ ವ್ಯಾಲ್ಯೂ ಕೊಡದಿದ್ರು ಕ್ಷಮಿಸ್ತಾನೆ, ಆದ್ರೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ದವನ್ನ ಕ್ಷಮಿಸದೇ ಇಲ್ಲ. ಸೊ ಈ 50,000 ರೂಪಾಯಿಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಈ 50,000 ರೂಪಾಯಿ ಇನ್ನ 50,000 ರೂಪಾಯಿ ಲೆಕ್ಕ ಹೇಳು. ಅದು 3 ತಿಂಗಳಿಂದ ಸ್ಕೂಟರ್ ಆಕ್ಸಿಡೆಂಟ್ ಆಯ್ತು, ಕೈ ಫ್ರಾಕ್ಚರ್ ಆಯ್ತು, 10,000 ಖರ್ಚಾಯ್ತು. ತೆಗೆದು ಪ್ಲೇಟ್ ಬಿಟ್ಟ ಅಂದ್ರೆ ಶೇಪ್ ಎಲ್ಲ ಚೇಂಜ್ ಆಗ್ಬಿಡ್ಬೇಕು. ಬಡ್ಡಿ ಮಗನ ನಿನ್ ಸೈಕಲ್ಲೇ ತುಳಿಯಕ್ ಬರಲ್ಲ, ಅದ್ರಲ್ಲಿ ಸ್ಕೂಟರ್ ಬೇರೆ ತಗೊಂಡಿದ್ಯಾ. ಮತ್ತೆ ಮನಿ ವ್ಯಾಲ್ಯೂ ತಿಳಿದೇ ವರ್ತಿಸಿದ್ಯಾ. ನೋಡ, ಈ ಮಹೇಶ್ ಬಾಬು ಮನುಷ್ಯನಿಗೆ ವ್ಯಾಲ್ಯೂ ಕೊಡದಿದ್ರು ಕ್ಷಮಿಸ್ತಾನೆ. ಎಕ್ಸಾಕ್ಟ್ಲಿ. ಅದಕ್ಕೆ ಈ 10,000 ಆಗ್ಲಿ ಹೇಳಿದ್ನಲ್ಲೋ, ನಿನಗಿದ್ ಬೇಕಿತ್ತಾ? ಮಿಕ್ಕಿದ ಸಾಲ ಹೆಂಗಾಯ್ತು? ಯಾಕೆ
ಇದನ್ನು ಒಳಗಾಕೊಳಕ ಈ 10,000 ಮಾತ್ರ ನಿನ್ ಜೇಬ್ ಸರ್ಬಾರ್ದು. ಮಾಡ್ತೀನಿ ನೋಡು. ನನ್ನ ಪ್ರಾಬ್ಲಮ್ನ ಹೇಳಿ ನಿನಗೆ ತುಂಬಾ ಫೀಲ್ ಮಾಡಿಸ್ಬಿಟ್ಟೆ. ನನಗೊಂದು ವಿಷಯ ಅರ್ಥ ಆಯ್ತು. ಏನದು? ನಿನ್ನಂತ ಒಬ್ಬ ಒಳ್ಳೆ ಫ್ರೆಂಡ್ ಇದ್ರೆ ಎಂತ ದೊಡ್ಡ ಪ್ರಾಬ್ಲಮ್ ಬೇಕಾದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅಂತ ನನಗೆ ಕಾನ್ಫಿಡೆನ್ಸ್ ಬಂತು. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಹೇಳು, ಇನ್ನೊಂದ್ಸಲ ಹೇಳು. ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಈಗಲಾದ್ರೂ ಅರ್ಥ ಆಯ್ತಾ? ಈ ಮಹೇಶ್ ಬಾಬು ಕಷ್ಟದಲ್ಲಿರೋರಿಗೆ ಹೆಗಲು ಕೊಡ್ತಾನೆ, ಕಾನ್ಫಿಡೆಂಟ್ ಆಗಿರೋರ್ನ ಅಪ್ರಿಶಿಯೇಟ್ ಮಾಡ್ತಾನೆ ಅಂತ. ನಿನ್ನ ಕಷ್ಟನ ನೀನೇ ಸಾಲ್ವ್ ಮಾಡ್ಕೊಂತೀಯ ಅಂದ್ಮೇಲೆ ಈ 10,000 ರೂಪಾಯಿ ನಿನಗೆ ಯಾಕೋ? ಹಾಯ್ ಬಾಯ್ಸ್, ನಿಮಗೇನಾದ್ರೂ ಹೆಲ್ಪ್ ಬೇಕಾ? Poor guys. ಹಾಯ್ ಪ್ರೀತಮ್, ಕತೆ ಯಾಕೆ ಕೇಳ್ತೇನೆ ನೀನ್? ಕಲ್ಕತ್ತಾಗ ಬಾ, ನಮ್ ಕದರ್ ನೋಡು. ಹಾಯ್ ಮೈ ಸಿಸ್ಟರ್ ಫ್ಯಾಮಿಲಿ, ಹೌ ಆರ್ ಯು? ಹೇಗಿದ್ಯಾ? ಫೈನ್, ವೆರಿ ಫೈನ್. ಯಾವಾಗ ಬಂದಪ್ಪ? ಈಗಷ್ಟೇ ಬಂದೆ ಮಾವ. ಕಾಫಿ ಕುಡಿತೀಯಪ್ಪ? ಬೇಡ ಅತ್ತೆ. ಯಾಕೆ? ಬೂಸ್ಟ್ ಬೇಕು. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಹ್ಯೂಮನ್ ಎನರ್ಜಿ. ಸೀಕ್ರೆಟ್ ಎಲ್ಲ ಪಬ್ಲಿಕ್ ಅಲ್ಲಿ ಓಪನ್ ಮಾಡಬಾರ್ದು. ವಾಟ್ ಬ್ಲಡಿ ನಾನ್ಸೆನ್ಸ್ ಇಸ್ ದಿಸ್? ಏಯ್ ಮಾವ, ನಾನ್ ನಿಮಗೆಲ್ಲ ಹೇಳಿದ್ದು ಈ ಮನೆ ಕಂಡೀಷನ್. ಅದೇ ಓಲ್ಡ್ ಫರ್ನಿಚರ್, ಅದೇ ಓಲ್ಡ್ ಟಿವಿ, ಚೀಪ್, ವೆರಿ ಚೀಪ್. ಚೀಫ್ ಇಂಜಿನಿಯರ್ ಮನೆ ಅಂದ್ರೆ ಹೆಂಗಿರ್ಬೇಕು? ಆ ಕಡೆ ಒಂದು ಪ್ಲಾಸ್ಮಾ ಟಿವಿ, ಈ ಕಡೆ ಒಂದು ಹೋಮ್ ಥಿಯೇಟರ್ ಸಿಸ್ಟಮ್ ಇದ್ದಿದ್ರೆ ಹೆಂಗಿರ್ತಿತ್ತು? 50,000 ಸಾಲ ಇರ್ತಿತ್ತು. ಏನ್ ಮಾತು ಅಂತ ಮಾತಾಡ್ತೀರಾ? ಇಷ್ಟೆಲ್ಲ ಸಾಮಾನು ಓನ್ಲಿ 50,000 ಸಿಗುತ್ತಾ? ನೋ ಚಾನ್ಸ್. ಮಿನಿಮಮ್ 1 lakh rupees ಆದ್ರೂ ಬೇಕು. ಏಯ್, 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯಾ? 1 ಲಕ್ಷ ರೂಪಾಯಿ ಅಷ್ಟೇ ತಾನೆ? ನಾನು ಇರ್ಬೇಕಾದ್ರೆ ವಾಟ್ ಹ್ಯಾಪೆಂಡ್? ಅಣ್ಣ ಪ್ಲೀಸ್, ಅಣ್ಣ ನಾನು ಈ ಮನೇಲಿ ನೆಮ್ಮದಿಯಾಗಿ ಬದುಕ್ತಾ ಇದೀನಿ ಕಣೋ. ನೀನ್ 1 ಲಕ್ಷ ತೋರಿಸಿ ನನ್ ಜೀವನನ ನಾಶ ಮಾಡ್ಬೇಡ್ವೋ ಪ್ಲೀಸ್ ಕಣೋ, ಪ್ಲೀಸ್. ಏನ್ ಮಾತಾಡ್ತಿದ್ಯಾ ನೀನು? ನೀನ್ 1 ಲಕ್ಷನ ನಾನು ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಮತ್ತೆ ನನ್ಗೆ ಅದನ್ನ ತೋರಿಸ್ಬೇಡ್ವೋ ಪ್ಲೀಸ್ ಕಣೋ. ಸರಿ, ಈಗ ನಾನು ಏನ್ ಮಾಡು ಅಂತೀಯಮ್ಮ? ನೀನೀಗ ಬೂಸ್ ಕುಡಿತಾ ಕೂತ್ರೆ ಟ್ರೈನಿಗೆ ಲೇಟ್ ಆಗತ್ತೆ, ಮೊದ್ಲು ಹೋಗಿ. ಏನು ವಿಷಯ ಮಾವ? ಅದೇನು ಅಂದ್ರೆ ಅಣ್ಣ ತಂಗಿ ಜಸ್ಟ್ ಮಾತಾಡ್ತಾ ಇದ್ದೀವಿ. ಸಿಸ್ಟರ್ ಸೆಂಟಿಮೆಂಟ್. ಹೌದಾ? ಆ 1 ಲಕ್ಷ ರೂಪಾಯಿ ಮೇಟ್ರಾ? ಮಾವ, ಆ 1 lakh rupees ಸಾಯಿಸ್ಬಿಡ್ತೀನಿ. ಆ ಲಕ್ಷ್ಮಣ ವಿಚಾರ ಮನೇಲಿ ಎತ್ತಿದ್ರೆ ಹೋಗ ಮುಟ್ಟಣ. ಹೋಗ ಕಾಂಪೌಂಡ್ ಹೋಗೋ. ಹಲೋ ಗೀತಾ, ಏನೇ ಮಾಡ್ತಿದ್ಯಾ? ಅಡ್ಗೆ ಮನೇಲಿ ಎಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಅದನ್ನೆಲ್ಲ ಯಾಕೆ ಹುಡುಕ್ತಿಯಾ? ನಾನ್ ಬಂದ್ ಅಡ್ಗೆ ಮಾಡ್ತೀನಿ, ಇನ್ 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಗೀತಾ, ಎಕ್ಸ್ಕ್ಯೂಸ್ ಮೀ, ICU ಎಲ್ಲಿದೆ? ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸಿಸ್ಟರ್ ಹೇಳಿ. ಗೀತಾ, ಭಯ ಪಡೋಂಥದ್ದೇನಿಲ್ಲ, ಇನ್ ಸ್ವಲ್ಪ ಹೊತ್ತಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಥ್ಯಾಂಕ್ಸ್. ಗೀತನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ಯಾರು? ನಾವೇ ಮೇಡಮ್. ತುಂಬಾ ಥ್ಯಾಂಕ್ಸ್. ಈ ಆಕ್ಸಿಡೆಂಟ್ ಹೇಗಾಯ್ತು? ಆಕ್ಸಿಡೆಂಟಾ? EMTing ರೀ ಅದು. EMTing ಯಾರು ಮಾಡಿದ್ ಗೊತ್ತಾ? ಪರವಾಗಿಲ್ಲ ಹೇಳಿ. ನಾವ್ ಹೇಳಿದ್ರೆ ನೀವು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀರಾ, ಆಮೇಲೆ ನಾವು ಪ್ರಾಬ್ಲಮ್ ಸಿಗಾಕೋತೀವಿ. ಈಗಾಗ್ಲೇ ನಮ್ಗೂ ಅವ್ರಿಗೆ ಆಗೋದಿಲ್ಲ. ಪ್ಲೀಸ್ ಹೇಳಿ. ಈ ವಿಷಯ ನೀವ್ ಯಾರಿಗೂ ಹೇಳೋಲ್ಲ ಅಂದ್ರೆ? ಹೇಳಲ್ಲ. ಯಾರು ಅಂತ ಹೇಳಿ. H ಬ್ಲಾಕ್ ಅಲ್ಲಿರೋ ಪ್ರೀತಮ್, ಸುಬ್ರಹ್ಮಣ್ಯ, ಕರಿಯ, ರಾಜು, ವೆಂಕಟೇಶ್, ರಾಕೇಶ್, ಗುಂಡಾ ಇವರೇ ಮಾಡಿದ್ ಮೇಡಮ್. ಏನ್ ಗುರು, ಪ್ರೀತಮ್ ನಿಂಗ್ ಸಿಕ್ಕಾಕ್ಸ್ಬಿಟ್ಟೆ? ನನ್ಗೇನೋ ಗೊತ್ತಿತ್ತು, ಸಡನ್ ಆಗಿ ಐಡಿಯಾ ಬಂತು. ಹೇಗೂ ದುಶ್ಮನಿ ಇತ್ತಲ್ಲ, ಹೀಗಾದ್ರೂ ಸಿಕ್ಕಾಕೊಳ್ಳಿ ಅಂತ ಬಿಟ್ಟೆ. ನಿಮ್ಮಲ್ಲಿ ಪ್ರೀತಮ್ ಅನ್ನೋನ್ ಯಾರೋ? ನಾನೇ. ಇರಲೇ, ನೀನೇನ್ ದೊಡ್ಡ ರೌಡಿ ಅನ್ಕೊಂಡಿದ್ಯೇನೋ? ಟೀಸಿಂಗ್ ಮಾಡ್ತೀಯಂತೆ. ನಿನ್ನಿಂದ ಒಂದು ಹುಡುಗಿ ನಿನ್ನೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಳು, ಗೊತ್ತೇನೋ? ಹಾಸ್ಪಿಟ್ಲಾ? ಏಯ್, ಏನು ಗೊತ್ತಿಲ್ದೇ ಇರೋ ಒಂಥರ ನಾಟಕ ಆಡ್ತಿದ್ಯಾ? ಸರ್, ಪೊಲೀಸ್ ಆದ ಮಾತ್ರಕ್ಕೆ ಶರ್ಟ್ ಹಿಡಿತೀರಾ? ನಿನ್ನ ಹೆಸರೇನೋ? ಸುಬ್ರಹ್ಮಣ್ಯ. ಅಮ್ಮ, ಕಂಪ್ಲೇಂಟ್ ಅಲ್ಲಿ ಫಸ್ಟ್ ನಿನ್ನ ಹೆಸರ ಇರೋದು. ಏಯ್, ಎತ್ತಕಳ್ರ ಇವನ್ನ. ಏನೋ ನಿನ್ನ ಹೆಸರು? ಅಯ್ಯಪ್ಪ. ನಿನ್ನ ಹೆಸರೇನೋ? ಅಯ್ಯಮ್ಮ. ಏಯ್, ರಾಕೇಶ್ ಸರ್. ಏಯ್ ಸರ್, ಇಲ್ಲಿಷ್ಟೆಲ್ಲ ನಡೀತಾ ಇದ್ರು ಕೂಲಾಗಿ ಕೂತ್ಕೊಂಡು ತಿಂತಿದ್ದಾನಲ್ಲ, ಯಾವನವನು? ಅವನೇ ನಮ್ ಗ್ಯಾಂಗ್ ಲೀಡ್ರು ಸರ್. ಆಹಾ, ಏನೇ ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿದ್ರಾ? ಪೊಲೀಸ್ ಕಂಪ್ಲೇಂಟ್ ಮಾಡಿದ್ಯಾ? ಹೌದು, ಯಾಕೆ?
ಯೂಟಿಸಿಂಗ್ ಮಾಡಿದ್ರು ಅಂತ ನಿಂಗೆ ಯಾರು ಹೇಳಿದ್ದು? ನಿನ್ನ ಅಡ್ಮಿಟ್ ಮಾಡಿದ ಹುಡುಗರು. ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದು ಅಲ್ದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ. ಏನಾಯ್ತೆ? ಈ ಏರಿಯಾದಲ್ಲಿ 2 ಗ್ಯಾಂಗ್ ಇದೆ. ಒಬ್ಬರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ. ಅದಕ್ಕೆ ಯೂಟಿಸಿಂಗ್ ಮಾಡಿದಾರೆ ಅಂತ ಸುಳ್ಳು ಹೇಳಿ ಇನ್ನೊಂದ್ ಗ್ಯಾಂಗ್ ಹೆಸರು ಹೇಳಿದ್ದಾರೆ. ಪೊಲೀಸ್ನವ್ರು ಅವ್ರಿಗೆ ಬೆಂಡೆತ್ತಿದ್ದಾರೆ. ಅಯ್ಯೋ, ಅದಾದ್ಮೇಲೆ ಏನಾಯ್ತು ಗೊತ್ತಾ? ನೋಡಮ್ಮ ಬೇಬಿ, ಇವ್ರೆಲ್ಲಾರು ನಿನಗೆ ಟೀಸ್ ಮಾಡಿ ತೋರ್ಸು. ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ಬಿಡ್ತೀನಿ. ಏಯ್, ಏನೋ ನೋಡ್ತಾ ಇದ್ದೀರಾ? ನಿಮ್ಮ ಅಸಹ್ಯವಾದ ಮುಖನ ಬೇಬಿಗೆ ತೋರಿಸಿ. ಕಮಾನ್. ಅಂದ್ರೆ ಇವನೇನಾ? ಇದೇನ್ ಸರ್ ಹೆರಾಸ್ಮೆಂಟ್? ನನ್ನನ್ನು ಯೂಟಿಸಿಂಗ್ ಮಾಡಿದ್ರು ಅಂತ ನಾನ್ ನಿಮ್ಗೆ ಏನಾದ್ರು ಹೇಳಿದ್ನಾ? ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೊಂದು ಮಾತುಗೋಸ್ಕರ ಕಾಯ್ತಿದ್ದ ಇನ್ಸ್ಪೆಕ್ಟರ್. ಸ್ಟೂಡೆಂಟ್ಸ್ ಮೇಲೆ ಪೊಲೀಸರ ದೌರ್ಜನ್ಯ, ಯೂತ್ಸ್ ನ ಲಾಠಿಯಿಂದ ಲೂಟಿ ಮಾಡಿರೋ ನಿಮ್ಮ ಮೇಲೆ ಮಾನವ ಹಕ್ಕು ಉಲ್ಲಂಘನೆ ಕೇಸು, ಪೌರ ಹಕ್ಕು ಉಲ್ಲಂಘನೆ ಕೇಸು. ಆ ಕೇಸು ಈ ಕೇಸು ಜಡ್ದು ನಿನ್ನ ಗಿರ್ಗಿಟ್ಲೆ ತರ ಗಿರ್ರ ಗಿರ್ರೆ ಗಿರ ಅಂತ ಆಡಿಸ್ತೀನಿ. ನಮ್ಮ ಮಾವ MLA. ಏನ್ ಮೇಡಮ್ ಇದು? ಇವ್ರು ಯಾರು ಅಂತ ಗೊತ್ತಿಲ್ಲದ ಮೇಲೆ ನಿಮ್ ಫ್ರೆಂಡ್ ಕೈಲಿ ಯಾಕೆ ಕಂಪ್ಲೇಂಟ್ ಕೊಡ್ಸಿದ್ರಿ? ಕಂಪ್ಲೇಂಟಾ? ಫ್ರೆಂಡಾ? ಏನ ಫ್ರೆಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾಳ? ಯಾರವಳು? ಎಲ್ಲಿದ್ದಾಳೆ? ನಮ್ಮಂತ ಸೆಲೆಬ್ರಿಟಿ ಫಿಗರ್ಸ್ ಮೇಲೆ ಕಂಪ್ಲೇಂಟ್ ಕೊಡ್ತಾಳ? ನಮ್ಮ ಮನಸ್ಸಿಗೆ ನೋವಾಗಿದೆ. ಎಲ್ಲಿ ಅಪರಿಚಿತೆ? ಎಲ್ಲಿರ್ತಾಳೆ? ಅವಳು ಎಲ್ಲೇ ಇರ್ಲಿ, ಅರ್ಧ ಗಂಟೆಲಿ ಇಲ್ಲಿ ಕರ್ಸಿ 1, 2, 3, 4, 5 ಗ್ಯಾಪ್ ಇಲ್ದಂಗೆ ಕೋರ್ಟ್ ಇಂದ ಸ್ಟೇಷನ್ಗೆ, ಸ್ಟೇಷನ್ ಇಂದ ಮನೆಗೆ, ಮನೆಯಿಂದ ಸ್ಟೇಷನ್ಗೆ, ಸ್ಟೇಷನ್ ಇಂದ ಕೋರ್ಟ್ಗೆ ಕರ್ಸ್ಬಿಟ್ಟು ಟಾರ್ಚರ್ ಕಮನ್ ಹೇಳು. ನೀ ಹೇಳ್ದೆ ಇದ್ರೆ ನಮ್ಮ ಮಾವ MLA ಗೊತ್ತಲ್ಲ? ಅಯ್ಯೋ ದೇವ್ರೆ, ಆಮೇಲೆ ಏನಾಯ್ತೆ? ಆಗ್ಲೇ ನನ್ಗೊಂದ್ ಸೂಪರ್ ಐಡಿಯಾ ಬಂತು. ದಯವಿಟ್ಟು ನನ್ ಮಾತ್ ಕೇಳಿ. ನೀವ್ ಹೇಳ್ದಾಗೆ ಅವಳನ್ನ ಕರ್ಸು ಅಂದ್ರೆ ಕರೆಸ್ತೀನಿ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಅವಳು ನಿಮ್ಮನ್ ಯಾರನ್ನೂ ಗುರ್ತು ಹಿಡಿಯಲ್ಲ. ಯಾಕೆ? ಶಿ ಈಸ್ ಎಫೆಕ್ಟಿವ್ ಫ್ರಮ್ ಸ್ಪೆಸಿಫೈಡ್ ಅನಿಮಿನೇಷಿಯಾ. ನಮ್ಮ ಮಾವ MLA. ಇಂಗ್ಲಿಷ್ ಗೊತ್ತಿಲ್ಲದೆ ಮಾತಾಡ್ಬೇಡ ಬೇಬಿ. ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀಯಾ? ಲಾಸ್ಟ್ ಇಯರ್ ಅಕ್ಟೋಬರ್ 23ನೇ ತಾರೀಕು ನನ್ನ ನೋಡಕ್ ಬರ್ತಿದ್ದಾಗ ಅವಳ ಕಾರಿಗೆ ಆಕ್ಸಿಡೆಂಟ್ ಆಯ್ತು. ಪಾಪ ಅವಳ ಅಪ್ಪ ಅಮ್ಮ ಸ್ಪಾಟ್ ಅಲ್ಲೇ ಡೆತ್ ಆದ್ರು. ಇವಳು ಮಾತ್ರ ಬದುಕುಳಿದ್ಲು. ಆದ್ರೆ ಏನ್ ಲಾಭ? ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಚಿಕ್ಕ ಮೆದುಳು ಛಿದ್ರ ಆಗೋಯ್ತು. ಆಗ್ಲಿಂದ ಅವಳಿಗೇನು ಗುರ್ತಿರೋದಿಲ್ಲ ರೀ. ಅಕ್ಟೋಬರ್ 23 ನಡೆದಿರೋ ಪ್ರತಿ ವಿಷಯನೂ ಗುರ್ತಿದೆ. ಆದ್ರೆ 23 ಮೇಲೆ ನಡೆದಿರೋ ಯಾವ ವಿಷಯನೂ ನೆಕ್ಸ್ಟ್ ಡೇಗೆ ಮರ್ತ್ ಹೋಗ್ತಾಳೆ. ಪ್ರತಿ ದಿನಾನು ಅವಳಿಗೆ ಹೊಸ ದಿನಾನೇ. ಅಯ್ಯೋ, ಇವತ್ ನಡೆದಿರೋ ವಿಷಯ ನಾಳೆ ನೆನ್ಪಿರಲ್ಲ ಅಂತೀಯ? ಹಾಗಾದ್ರೆ ನಿನ್ನನ್ ಹೇಗ್ ನೆನ್ಪಲ್ಲಿ ಇಟ್ಕೊಂಡಿದ್ದಾಳೆ? ಅದು ಹಾ, ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ನನ್ನ ಗುರ್ತಿಟ್ಕೊಂಡಿದ್ದಾಳೆ. ಸೊ ಆಕ್ಸಿಡೆಂಟ್ ಆದ್ಮೇಲೆ ನೋಡಿದ್ದನ್ನೆಲ್ಲ ಮರಿತಾಳೆ. ಆಹಾ, ಎಂಥ ಅನುಭವಸ್ಥರು. ಏನೋ ಗಜನಿ ಪಿಕ್ಚರ್ ತರ ಇದೆ. ಆ ಕಥೆಲಿ ಅಮೀರ್ ಖಾನ್ 1/4 ಗಂಟೆಗೊಂದ್ಸತಿ ಮರ್ತೋಗ್ತಾನೆ ಅಲ್ವಾ? ಆದ್ರೆ ಈ ಕಥೆಲಿ ದಿನಕ್ಕೆ ಒಂದ್ಸಲ ಮರ್ತ ಹೋಗ್ತಾಳೆ. ಅಂದ್ರೆ ನೀನ್ ಹೇಳ್ತಿರೋದಲ್ಲ ಕತೆನಾ? ಕತೆ ಅಲ್ಲ, ನಿಜ. ಬೇಕಾದ್ರೆ ಅವಳ ಎಕ್ಸ್ರೇ ರಿಪೋರ್ಟ್ ಇದೆ, ನೋಡ್ಕೊಳ್ಳಿ. ಎಕ್ಸ್ರೇನಾ? ನಂದು ಯಾವಾಗ ತೆಗೆದ್ರೆ? ನೆನ್ನೆ ನನ್ ಕಾಲ್ ಎಕ್ಸ್ರೇ ತೆಗ್ದಿದ್ರಲ್ಲ, ಅದೇ ಕೊಟ್ಟೆ. ಲೆಗ್ ಎಕ್ಸ್ರೇನಾ ಬ್ರೇನ್ ಅಂತ ಹೇಳಿದ್ಯಾ? ಅವ್ರು ಕಂಡಿಡಿಲಿಲ್ವಾ? ಅಷ್ಟು ಬುದ್ಧಿ ಎಲ್ಲಿದ್ಯಾ ಅವ್ರಿಗೆ? ಎಕ್ಸ್ರೇ ನೋಡ್ತಾ ಅವ್ರು ಕೊಡ್ತಿದ್ ಬಿಲ್ಡಪ್ ನೋಡ್ಬೇಕಿತ್ತು. ಏನೋ ಮೆದುಳು ಇಷ್ಟುದ್ದ ಇದೆ. ಚಿಕ್ಕ ಮೆದುಳು ಛಿದ್ರಾಗಿ ಹೆಂಗ್ ಸೀಳ್ ಬಿಟ್ಟಿದೆ ನೋಡು. ಆ ಹುಡುಗಿ ನೆನೆಸ್ಕೊಂಡ್ರೇನೆ ಹೃದಯ ಒಡೆದು ಹೋಗುತ್ತೆ ಕಣೋ. ಏನ್ರಪ್ಪ ಈ ಕಾಂಪ್ರಮೈಸ್? ಇನ್ಸ್ಪೆಕ್ಟರ್, ಮಾವ MLA. ಲೈ, ಸಾರ್ದೇನ್ ತಪ್ಪಿದೆ, ಹೋಗ್ಲಿ ಬಿಡ. ಥ್ಯಾಂಕ್ ಯು ತಮ್ಮ. ಮೆದುಳು ಜ್ವರ ಅಂದ್ರೆ ತಮ್ಮ, ಎಸ್, ನಿಮ್ಮ ಮಾವನ ಹೆಸರೇನು? MLA. ಹೆಸರೇನು ಅಂದೆ? ಮಂಡ್ಯ ಲಿಂಗ ಆಚಾರ್ಯ. ಶಾರ್ಟ್ ಕಟ್ ಅಲ್ಲಿ MLA. ನಡೆದಿದ್ದೇನೋ ನಡೀತೋ. ಇನ್ಮೇಲಾದ್ರೂ ನಿನ್ ಫ್ರೆಂಡ್ ನ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಯಾವಾಗಂದ್ರ ಅವಾಗ ಆಚೆ ಕಳ್ಸ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಡ. ಇನ್ನೊಂದ್ಸಲ ಈ ತರ ಆಯ್ತು ಅಂದ್ರೆ ಗೊತ್ತಲ್ಲ ನಮ್ ಬಗ್ಗೆ. ಗೊತ್ತು ರೀ. ಹುಷಾರ್. ಬನ್ರ. ನನ್ ಎಕ್ಸ್ರೇ. ಬೇಬಿ, ಈ ಎಕ್ಸ್ರೇ ನಂಗೆ ಕೊಡ್ತೀಯಾ? ನನ್ ಫ್ರೆಂಡ್ಗೆ ಬ್ರೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಸ್ವಲ್ಪ ಓವರ್ ಆದಂಗಿದೆ. ಹೌದಲ್ವಾ? ಅದಕ್ಕೆ ಮುಂಚೆನೆ ಹೇಳ್ತಾ ಇದೀನಿ, ಇನ್ ಮುಂದೆ ಯಾರ ಹತ್ರನು ಸುಮ್ನೆ ಮಾತಾಡಕ್ ಹೋಗ್ಬೇಡ. ಒಂದ್ ವೇಳೆ ಮಾತಾಡಿದ್ರು ನೆಕ್ಸ್ಟ್ ಡೇ ಅವ್ರು ಯಾರು ಅಂತ ಗೊತ್ತಿಲ್ದೇ ಇರೋರ್ ತರ ನಟಿಸ್ಬೇಕು. ಹಾ, ಈ ಕಾಲೋನಿ ಹುಡುಗರ ಹತ್ರ ಮಾತ್ರ ಹುಷಾರಾಗಿರು. ಅವ್ರಿಗೇನಾದ್ರೂ ನಾವು ಸುಳ್ಳು ಹೇಳಿದ್ವಿ ಅಂತ ಗೊತ್ತಾದ್ರೆ ಅಷ್ಟೇ, ಬಿ ಕೇರ್ಫುಲ್. ಓಕೆ?